ನನ್ನ ಹೆಸರು ಅನಂತ ಶಯನ ಅಂತ ಹೇಳಿ. ನಾನು ಮೈಸೂರಿನವ್ರನ್ನೇ. ನಾನು ಕೈಗಾರಿಕೋದ್ಯಮಿ. ನನಗೆ 1 year 2 months ಬ್ಯಾಕ್ ಈಸೋಫಿಗಸ್ ಆಪರೇಷನ್ ಆಯಿತು. ಅಲ್ಲಿ ಟ್ಯೂಮರ್ ಇತ್ತು ಅಂಡ್ ಅದು ಕ್ಯಾನ್ಸರ್ ಆಗಿತ್ತು. ನಾನು ಯಾವುದೇ ಲಿಕ್ವಿಡ್ ಐಟಮ್ಸ್ ತಗೊಂಡಾಗ, ಎನಿ ಲಿಕ್ವಿಡ್, ವೆದರ್ ಇಟ್ ಈಸ್ ಸೆಮಿ ಲಿಕ್ವಿಡ್ ಆರ್ ಪ್ಯೂರ್ ಲಿಕ್ವಿಡ್, ಇಮ್ಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಕಾಫ್ ಬರುತ್ತೆ ನನಗೆ. ಸೊ ನಾನು ಲಾಸ್ಟ್ 4-5 months ಅಲ್ಲಿ ಒಂದು ದಿನಕ್ಕೆ ಈವನ್ ಹಾಫ್ ಕಪ್ ಆಫ್ ವಾಟರ್ ಕೂಡ ತಗೊಳಕ್ ಇರಲ್ಲ. ಈವನ್ ಹಾಫ್ ಕಪ್ ವಾಟರ್ ತಗೋಬೇಕಾಗಿದ್ರೆ ನನಗೆ ಆಲ್ಮೋಸ್ಟ್ ಕಣ್ಣಲ್ಲೆಲ್ಲ ನೀರು ಬರ್ತಾ ಇತ್ತು, ಕೆಮ್ಮಿ ಎದೆಲ್ಲ ನೋವು ಬಂದ್ಬಿಡ್ತಾ ಇತ್ತು. ಆ ತರ ಸಿಚುವೇಶನ್ ಆಗಿತ್ತು. ಆದ ನಂತರ ಒಬ್ರು ಡಾಕ್ಟರ್ ಒಂದು ಸಜೆಷನ್ ಮಾಡಿದ್ರು, ಮೈಸೂರು ಸ್ಪೀಚ್ ಅಂಡ್ ಹಿಯರಿಂಗ್ ಹೋಗಿ ಅಲ್ಲಿ ನೀವು ಎಂಟಿನಲ್ಲಿ ಚೆಕಪ್ ಮಾಡಿಸಿ, ಅವಾಗ ನಿಮ್ಗೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಮೋಸ್ಟ್ಲಿ ಸ್ವಾಲೋ ಥೆರಪಿ ನೀವು ತಗೊಂಡ್ರೆ ಒಳ್ಳೇದು ಅಂತೇಳಿ ಹೇಳಿದ್ರು. ಸ್ವಾಲೋ ಥೆರಪಿಗೋಸ್ಕರ ನಾನು ಜಸ್ಟ್ ಒಂದು 20 days ಬ್ಯಾಕ್ ಇಲ್ಲಿ ಸ್ಪೀಚ್ ಅಂಡ್ ಹಿಯರಿಂಗ್ ಬಂದೆ. ಸೊ ಅವಾಗ ಡಾಕ್ಟರ್ ಗಾಯತ್ರಿ ಅಂತ ಹೇಳಿ ಅವರು ಮೇಡಮ್ ಅನಲೈಸ್ ಮಾಡಿದ್ರು. ನನ್ನ ಕ್ಲೀನ್ ಆಗಿ ಡೀಪ್ ಆಗಿ ಅನಲೈಸ್ ಮಾಡಿ ಅವರು ಕೆಲವು ಸಜೆಷನ್ಸ್ ಕೊಟ್ಟರು ಫಸ್ಟ್ 1 week. ಸೊ ಯಾವ ರೀತಿ ನಾವು ಸ್ವಾಲೋ ಮಾಡಬೇಕು, ಯಾತಕ್ಕೆ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ, ಸ್ವಾಲೋ ಆಗುವಾಗ ಆಗ್ತಾ ಇದೆಯಾ ಅಥವಾ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ವೆರಿಫೈ ಮಾಡಿದ್ರು. ಜೊತೆಗೆ ನಂದು ಪಾಸ್ಟ್ ಹಿಸ್ಟ್ರಿ ಕೂಡ ಎಲ್ಲ ತಗೊಂಡ್ರು. ನನಗೆ ಆಪರೇಷನ್ ಆದಾಗ ಸ್ವಲ್ಪ ವೋಕಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು 2-3 months. ಆ ಹಿಸ್ಟ್ರಿ ಎಲ್ಲ ತಗೊಂಡು ಅದ್ರ ಬೇಸಿಸ್ ಅಲ್ಲಿ ಅವರು ನನಗೆ ಸ್ವಾಲೋ ಥೆರಪಿ 1 ವಾರ ಹೇಳ್ಕೊಟ್ರು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬಂತದು ಅವರು ಹೇಳ್ಕೊಟ್ಟಂತ ಥೆರಪಿ. ಅಂದ್ರೆ ಯಾವುದೇ ಸಮಸ್ಯೆಗೆ ಪರಿಹಾರ ಇದೆ. ಪ್ರಾಪರ್ ಡಾಕ್ಟರ್ಸ್, ಪ್ರಾಪರ್ ಹಾಸ್ಪಿಟಲ್ಸ್ಗೆ ನಾವು ಹೋದ್ರೆ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋದಕ್ಕೆ ನಾನೇ ಒಂದು ಬೆಟರ್ ಎಕ್ಸಾಂಪಲ್. ಅವರು ಜಸ್ಟ್ ಹೇಳಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಅಷ್ಟಕ್ಕೆ ಬಿಡ್ಲಿಲ್ಲ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆದ್ರೂ. ಸೊ 1 week ಆದ್ಮೇಲೆ ಮತ್ತೆ ಅವರು ನನಗೆ ಎಂಡೋಸ್ಕೋಪಿ ಮಾಡಿದ್ರು. ಎಂಡೋಸ್ಕೋಪಿ ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ನಾನು ನೀರು ತಗೊಳ್ಬೇಕಾದ್ರೆ ಆ ನೀರು ಎಲ್ಲಿ ಹೋಗ್ತಾ ಇದೆ, ಯಾತಕ್ಕೋಸ್ಕರ ಕೆಮ್ಮು ಬರ್ತಾ ಇದೆ, ಯಾವ್ಯಾವ ಪೊಸಿಷನ್ ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ಎಂಡೋಸ್ಕೋಪಿನಲ್ಲಿ ವ್ಯೂ ಮಾಡಿದ್ರು 100%. 90% ನಾನು ಓಕೆ ಆಗಿದ್ದೀನಿ. ಈವನ್ ನಾನು ಓಪನ್ ಆಗಿ ಡಾಕ್ಟರ್ ಹತ್ರನೇ ಹೇಳಿದೆ, ಇಷ್ಟಿದ್ರೆ ನಾನು ಎಂಟೈರ್ ಲೈಫ್ ಮ್ಯಾನೇಜ್ ಮಾಡಬಹುದು, ಅಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಐ ಆಮ್ ವೆರಿ ಗ್ಲಾಡ್, ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿ ಹೇಳಿದ್ದೀನಿ. ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡ ಮೇಲೆ ತಗೊಳ್ತಾ ಇದ್ದೀನಲ್ಲ, ಈಗ ಗೊತ್ತಾಗ್ತಾ ಇದೆ ನಮ್ಮಲ್ಲಿ ಸರ್ಕಾರದ ಸ್ವಾಯತ್ತತೆಯಲ್ಲಿ ನಡ್ತಕ್ಕಂಥ ಏನು ಆಸ್ಪತ್ರೆಗಳಿದೆ, ಆ ಆಸ್ಪತ್ರೆಗಳು ಪ್ರೈವೇಟ್ ಹಾಸ್ಪಿಟಲ್ಗಿಂತನೂ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಅನಲೈಸ್ ಮಾಡ್ತಾರೆ, ಅದಕ್ಕೆಲ್ಲ ಬೇಕಾದಂತ ಎಕ್ವಿಪ್ಮೆಂಟ್ ಇದೆ ಅಂತೇಳಿ ನನಗೆ ಫಸ್ಟ್ ಅನುಭವ ಆಗ್ತಾ ಇದೆ. ಇದು ನಾವು ಸರಿಯಾದ ಆಸ್ಪತ್ರೆ, ಸರಿಯಾದ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ, ಅದು ಸರ್ಕಾರಿ ಆಸ್ಪತ್ರೆನೇ ಆಗಿದ್ರು ಕೂಡ ಮೈಸೂರಿನಲ್ಲಿರ್ತಕ್ಕಂಥ ಸ್ಪೀಚ್ ಅಂಡ್ ಹಿಯರಿಂಗ್ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಕಂಟ್ರಿ ಅಂತಾನೆ ಹೇಳ್ಬೋದು, ಅಥವಾ ಇನ್ ವರ್ಲ್ಡ್ ಅಂತಾನು ನಾನು ಹೇಳ್ಬೋದೇನೋ. ಅಷ್ಟರ ಮಟ್ಟಿಗೆ ಟ್ರೀಟ್ಮೆಂಟ್ ಇದೆ. ಹಾಸ್ಪಿಟಲ್ ಎನ್ವೈರನ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಆಸ್ಪತ್ರೆಯಲ್ಲಿ ಯಾರೇ ಬಂದು ತಮ್ಮ ಪ್ರಾಬ್ಲಮ್ಸ್ ನ ಬಂದು ಹೇಳ್ಕೊಂಡಾಗ ಖಂಡಿತ ಅವರಿಗೆ ಸಮಾಧಾನಕರವಾದಂತ ಒಂದು ರೀತಿನಲ್ಲಿ ಅವರಿಗೆ ಗುಣವಾಗಿ ಹೋಗ್ತಾರೆ ಅಂತ ಹೇಳಿ ನನ್ನ 100ಕ್ಕೆ 100ರಷ್ಟು ಅಭಿಮಾನ ಇದೆ ನನಗೆ. ಹಾಗಾಗಿ ನೀವೆಲ್ಲರೂ ಖಂಡಿತ ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸು, ಇಲ್ಲಿರ್ತಕ್ಕಂಥ ನುರಿತ ವೈದ್ಯರನ್ನ ಯಾವಾಗಲೂ ಅವರ ಸಲಹೆಯನ್ನ ಪಡೆಯಿರಿ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಿಮಗೆ ಅಥವಾ ನಿಮಗೆ ತಿಳಿದ ಯಾರಿಗಾದರೂ ತಿನ್ನುವ ಅಥವಾ ನುಂಗುವ ಸಮಸ್ಯೆ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ಸೆಂಟರ್ ಫಾರ್ ಸ್ವಾಲೋಯಿಂಗ್ ಡಿಸಾರ್ಡರ್ಸ್, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ನೈಮಿಷಾಂ ಕ್ಯಾಂಪಸ್, ಮಾನಸ ಗಂಗೋತ್ರಿ, ಮೈಸೂರು. ಧನ್ಯವಾದಗಳು.